ನಮಸ್ಕಾರ, ನಾನು ಶುಭ. ಬಟ್ಟೆ ಒಗೆಯೋ ಬ್ರಷ್ ಒಂದಿದ್ದರೆ ಸಾಕು, ನೀವು ವರ್ಷಗಳಿಂದ ಪಟ್ಟಿರೋ ನೋವನ್ನು ನಿಮಿಷಗಳಲ್ಲಿ ದೂರ ಮಾಡ್ಬೋದು ಅಂತ ಟ್ರಿಕ್ಸ್ ತಂದಿದ್ದೀನಿ ನೋಡಿ. ಮೊದಲು ಟಬ್ ತಕ್ಕೋಬೇಕು. ಇದಕ್ಕೆ ಸ್ಫಟಿಕ ಕಲ್ಲು ಇಲ್ಲ ಪಿಟ್ಕರಿ ಅಂತ ಕರೀತಾರೆ. ಇದನ್ನು ಪೌಡ್ರ್ ಮಾಡಿ ನಾವು ಬಾಕ್ಸಲ್ಲಿ ಸ್ಟೋರ್ ಮಾಡಿರ್ತೀವಿ. ಇದು 1 ಟೇಬಲ್ ಸ್ಪೂನು, ಅರ್ಧ ಹೋಳಷ್ಟು ನಿಂಬೆಹಣ್ಣು ರಸ ಹಿಂಡ್ಬಿಡಬೇಕು. ಮತ್ತು ಅರಿಶಿನ ಒಂದು ಸ್ವಲ್ಪ, ಅಮ್ಮ ತೋರಿಸ್ತಾರೆ ನೋಡಿ, ಒಂದು ಸ್ವಲ್ಪ ಅರಿಶಿನ ಹಾಕ್ಕೋಬೇಕು. ಇದಕ್ಕೆ ನೀರು ಸ್ವಲ್ಪ ಉಗುರು ಬೆಚ್ಚಗಿರೋ ನೀರು ಹಾಕ್ಕೊತಾ ಇದ್ದೀವಿ, ಯಾಕಂದರೆ ಬೇಸಿಗೆ ಅಲ್ವಾ. ಚಳಿಗಾಲದಲ್ಲಿ ಬೇಕಾದರೆ ಬಿಸಿ ಬಿಸಿ ನೀರು ಹಾಕ್ಕೋಬೋದು ನೀವು, ಅಂದರೆ ನಿಮಗೆ ಎಷ್ಟು ಬೇಕೋ ಅಷ್ಟು ಬಿಸಿ ಹಾಕ್ಕೋಬೋದು. ಇವಾಗ ತುಂಬ ಬಿಸಿ ಇದೆಯಲ್ವ, ಸ್ವಲ್ಪ ಉಗುರು ಬೆಚ್ಚಗಿರೋ ನೀರು ಹಾಕ್ಬಿಟ್ಟು ನಿಮ್ಮ ಕಾಲುಗಳು ಇದ್ರೊಳಗಡೆ ಇಟ್ಕೋಬೇಕು ನೋಡಿ. ನಿಮ್ಮ ಕಾಲನ್ನ ಇದ್ರೊಳಗಡೆ ಇಟ್ಬಿಟ್ಟು ನೀರು ಒಂದು ಸ್ವಲ್ಪ ಸ್ವಲ್ಪ ಅಮ್ಮ ಹಾಕ್ಕೊತಾ ಇದ್ದಾರೆ ನೋಡಿ, ಕಾಲುಗಳ ಮೇಲೆ ಈ ಥರ ಹಾಕ್ಕೋಬೇಕು. ಸ್ವಲ್ಪ ಬೆಚ್ಚಗಿದೆ ಅಷ್ಟೇ, ಜಾಸ್ತಿ ಬಿಸಿನೂ ಇಲ್ಲ ನೀರು. ಮತ್ತು ಬಟ್ಟೆ ಒಗೆಯೋ ಬ್ರಷ್ ಅಂತೂ ಸಾಮಾನ್ಯವಾಗಿ ನಮ್ಮ ಮನೆಗಳಲ್ಲಿ ಇರುತ್ತೆ. ಈ ಬಟ್ಟೆ ಒಗೆಯೋ ಬ್ರಷನ್ನು ತಗೊಂಡು ತೇವ ಮಾಡಿಬಿಟ್ಟು ನೋಡಿ, ನೀರು ಹಾಕ್ಕೊಂಡು ನಿಮ್ಮ ಕಾಲುಗಳಿಗೆ ಮತ್ತು ಬ್ರಷ್ ಮೇಲೇ ನೀರು ಹಾಕ್ಬಿಟ್ಟು ಈ ಥರ ಉಜ್ಜಬೇಕು ಕೆಳಗಡೆಗೆ. ಜಾಸ್ತಿ ಜೋರಾಗಿ ಉಜ್ಜಬಾರ್ದು, ನಿಧಾನವಾಗಿ ಈ ಥರ ಉಜ್ಜುತ್ತಾ ಇರಬೇಕು. ಕೆಳಗಡೆಗೆ ಈ ಥರ ಉಜ್ಜಬೇಕು. ಈ ಥರ ಎರಡೂ ಕಾಲುಗಳು ಮತ್ತು ಪಾದಗಳು ಈ ಥರ ಬ್ರಷಲ್ಲಿ ಉಜ್ಕೋಬೇಕು. ನೀವು ಇದನ್ನು ಮಾರ್ನಿಂಗ್ ಟೈಮ್ ಬೇಕಾದರೂ ಮಾಡ್ಕೋಬೋದು, ಇಲ್ಲ ನಮಗೆ ರಾತ್ರಿ ಮಲಗುವಾಗ ತುಂಬ ಪಾದಗಳು ನೋವು, ಇಮ್ಮಡಿ ನೋವು ಬರುತ್ತೆ, ಕಾಲುಗಳೆಲ್ಲ ತುಂಬ ನೋವಾಗುತ್ತೆ, ನಿದ್ದೆ ಕೂಡ ಬರಲ್ಲ ಅನ್ನೋರು ಸಂಜೆ ಟೈಮ್ ಇದನ್ನು ಟ್ರೈ ಮಾಡ್ಬೋದು. ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಅಮ್ಮಗೂ ಅಷ್ಟೇ ಇಮ್ಮಡಿ ಮತ್ತು ಪಾದಗಳು ತುಂಬ ನೋವು ಬರ್ತಾಯಿತ್ತು ಕಾಲೆಲ್ಲ, ಅದಕ್ಕೆ ಇದನ್ನು ಮಾಡ್ಕೊತಾರೆ. ಇದು ತುಂಬ ಒಳ್ಳೆ ರಿಸಲ್ಟ್ ಕೊಡ್ತಾ ಅಮ್ಮಗಂತೂ. ಬ್ರಷಲ್ಲಿ ಉಜ್ಜೋದ್ರಿಂದ ಏನಿಲ್ಲ, ನಮಗೆ ಬ್ಲಡ್ ಸರ್ಕ್ಯುಲೇಷನ್ನು ಕೆಳಗಡೆ ಪಾದದಿಂದ ತಲೆ ಹತ್ರವರೆಗೂ ತುಂಬ ಫಾಸ್ಟಾಗಿ ಆಗುತ್ತೆ. ಇದರಿಂದ ಸ್ವಲ್ಪ ಇಮ್ಮಡಿ ಮತ್ತು ಪಾದಗಳು ಎಲ್ಲ ನೋವು ಸ್ವಲ್ಪ ಕಮ್ಮಿ ಆಗುತ್ತೆ. ಈ ಥರ ನೀವು ದಿನ ಮಾಡಬೇಕು, ಒಂದೇ ದಿನ ಅಲ್ಲ. ನಿಮ್ಮ ಕಾಲುಗಳು ಎಲ್ಲ ಇವಾಗ ತುಂಬ ಒಬ್ಬೊಬ್ಬರಿಗೆ ಕೈಗಳು ತುಂಬ ನೋವಿರುತ್ತಲ್ಲ, ಅವ್ರು ಕೂಡ ಕೈ ಮೇಲೆ ಕೂಡ ನಿಮ್ಮ ನೀರು ಈ ಥರ ಹಾಕ್ಕೊಂಡು ಉಜ್ಜಬೇಕು. ಈ ಥರ ಉಜ್ಜೋದ್ರಿಂದ ಕೈಗಳು ಎಲ್ಲ ನೋವು ಕೂಡ ಕಮ್ಮಿ ಆಗುತ್ತೆ. ಮತ್ತು ಒಣಗಿರೋ ಬಟ್ಟೆಯಲ್ಲಿ ನೀಟಾಗಿ ಒರೆಸ್ಬಿಟ್ಟು ಬೇಕಾದರೆ ನೀವು ಯಾವುದನ್ನು ಆಯಿಲ್ ಹಚ್ಕೊತೀರಿ ಅಂತಂದರೆ ಆಯಿಲ್ ಹಚ್ಕೊಂಡು ಮಲಗಿಬಿಡ್ಬೋದು. ಆದರೆ ನೀವು ಬರೀ ಆಯಿಲ್ ಹಚ್ಚಿ ಇಷ್ಟು ಮಾಡೋದ್ರಿಂದ ಏನು ಕಮ್ಮಿ ಆಗಲ್ಲ. ಎಕ್ಸಸೈಸ್ ಮಾಡಬೇಕು ನೋಡಿ, ಅಮ್ಮ ತೋರಿಸ್ತಾ ಇದ್ದಾರೆ. ಅಮ್ಮ ಪಾದಗಳು ಹಿಂದೆ ಮುಂದೆ ಮಾಡ್ತಾ ಇದ್ದಾರಲ್ಲ, ಈ ಥರ ಒಂದು ಸ್ವಲ್ಪ ಹೊತ್ತು, ಒಂದು 10-15 ನಿಮಿಷ ಆಗಲಿ ಬಿಡಿ, ನೀವು ಈ ಥರ ಎಕ್ಸಸೈಸ್ ಮಾಡಿ ಈ ಥರ ಮಾಡೋದ್ರಿಂದ ಬೇಗ ನಿಮಗೆ 1 ತಿಂಗಳು ಸಾಕು. ಯಾರಿಗೆ ತುಂಬ ಇಮ್ಮಡಿ ಪಾದಗಳು ಕಾಲೆಲ್ಲ ತುಂಬ ನೋವು ಬರುತ್ತಲ್ಲ, ಅವರು ಸಿಂಪಲ್ಲಾಗಿ ಈ ಥರ ಎಕ್ಸಸೈಸ್, ಜಾಸ್ತಿ ಕಷ್ಟನೂ ಆಗಲ್ಲ. ಅಮ್ಮನೂ ಅಷ್ಟೇ ಈ ಥರ ಡೈಲಿ ಎಕ್ಸಸೈಸ್ ಮಾಡ್ತಾರೆ. ಒಂದೊಂದು ಟೈಮ್ ಮಾರ್ನಿಂಗ್ ಮಾಡ್ತಾರೆ, ಅಕಸ್ಮಾತ್ ಟೈಮ್ ಸಿಕ್ಕಲಿಲ್ಲ ಅಂದರೆ ಸಂಜೆ ಟೈಮ್ ಮಾಡ್ಕೊತಾರೆ, ಒಂದು 5-10 ನಿಮಿಷ ಮಾಡ್ಕೊತಾರೆ. ಅಮ್ಮಗೆ ಇವಾಗ ಪಾದಗಳು ಈ ಕಾಲೆಲ್ಲ ತುಂಬ ನೋವು ಬರ್ತಾಯಿತ್ತು, ಜಾಸ್ತಿ ಹೊತ್ತು ಕೂತ್ಕೊಳ್ಳೋಕ್ಕೂ ಆಗ್ತಾಯಿರಲಿಲ್ಲ. ಇವಾಗ ಏನಿಲ್ಲ, ಚೆನ್ನಾಗಿದೆ. ಅಮ್ಮಗಂತೂ ಒಳ್ಳೆ ರಿಸಲ್ಟ್ ಬಂತು. ಬೇಕಾದರೆ ನೀವು ಟ್ರೈ ಮಾಡಿ 1 ತಿಂಗಳು, ಮತ್ತೆ ಬಂದೆ ಕಾಮೆಂಟ್ ಹಾಕಿ ನೋಡಿ. ಸೇಮ್ ಎಕ್ಸಸೈಸ್ ಹೆಂಗೆ ಮಾಡ್ತಾಯಿದ್ದಾರೋ ನೀವು ವಿಡಿಯೋದಲ್ಲಿ ನೋಡ್ತಾ ಇದ್ದೀರಲ್ಲ, ಈ ಥರನೇ ಮಾಡ್ಕೋಬೇಕು. ಈ ಥರ ಮಾಡೋದ್ರಿಂದ ಏನಿಲ್ಲ, ನಮಗೆ ಒಂಥರ ಎಕ್ಸಸೈಸ್ ಆಗುತ್ತೆ ಮತ್ತು ಬ್ಲಡ್ ಸರ್ಕ್ಯುಲೇಷನ್ನು ಚೆನ್ನಾಗಿ ಆಗೋದ್ರಿಂದ ಬೇಗ ಏನು ನಿಮಗೆ ನೋಡಿ, ಟೈಮ್ ಇದ್ದಾಗ ಮಾಡ್ಕೊಳ್ಳಿ. ಮಾರ್ನಿಂಗ್ ಆದರೆ ಮಾರ್ನಿಂಗ್ ಒಂದು 5-10 ನಿಮಿಷ, ಇಲ್ಲ ಸಂಜೆ ಟೈಮು. ಜಾಸ್ತಿ ಜನಕ್ಕೆ ಏನಾಗುತ್ತೆ, ಈ ಪಾದಗಳು ಕಾಲೆಲ್ಲ ತುಂಬ ನೋವಿದ್ದಾಗ ರಾತ್ರಿ ನಿದ್ದೆ ಬರಲ್ಲ, ಅವರಂತೂ ಸಂಜೆ ಟೈಮ್ ಮಾಡ್ಕೊಳ್ಳಿ. 5-10 ನಿಮಿಷ ಈ ಥರ ಮಾಡ್ಕೊಳ್ಳಿ, ಒಳ್ಳೆ ನಿದ್ದೆ ಬರುತ್ತೆ ನೋಡಿ. ಒಂದು ಟವಲ್ಲೋ ವೇಲೋ ತಗೊಂಡು ಸೇಮ್ ಅಮ್ಮ ಹೆಂಗೆ ತೋರಿಸ್ತಾ ಇದ್ದಾರೋ ಇದೇ ಎಕ್ಸಸೈಸ್ ನೀವು ಮಾಡ್ಕೋಬೇಕು. ಸಿಂಪಲ್, ಅಗೇನ್ ಜಾಸ್ತಿ ಕಷ್ಟನೂ ಆಗಲ್ಲ. ನೀವೇ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಲ್ಲ, ಸಿಂಪಲ್ ಎಕ್ಸಸೈಸ್ ಇವು, ಯಾರು ಬೇಕಾದರೂ ಮನೆಯಲ್ಲಿ ಮಾಡ್ಕೋಬೋದು ಇವನ್ನು. ಈ ಥರ ಮಾಡೋದ್ರಿಂದ ನಮಗೆ ಯಾವುದೇ ಮೆಡಿಸಿನ್ ತಗೊಳ್ಳೋ ಅಷ್ಟಿಲ್ಲ. ಇವಾಗ ನಮಗೆ ತುಂಬ ಕಾಲು ನೋವ್ತಾ ಇದೆ, ತುಂಬ ನೋವಾಗುವಾಗ ನಾವು ಯಾವುದನ್ನು ಮೆಡಿಸಿನ್ ತಗೊತೀವಿ, ಅದ್ರ ಬದಲು ಇದರಲ್ಲಿ ನಿಮಗೆ ಏನು ಜಾಸ್ತಿ ಕಷ್ಟನೂ ಇಲ್ಲ. ನೀರಲ್ಲಿ ಹಾಕಿ ಕಾಲು ನೆನೆಸ್ಬಿಡೋದು ಮತ್ತು ಈ ಸಿಂಪಲ್ ಎಕ್ಸಸೈಸ್ ಮಾಡೋದಷ್ಟೇ. ಇದು ನಮಗೆ ಏನಾಗುತ್ತೆ, ತಕ್ಷಣ ನೋವು ಕಮ್ಮಿ ಆಗಲಿಲ್ಲ ಅಂತಂದ್ರೂ 1 ತಿಂಗಳು ಮಾಡಿದ್ಮೇಲೆ ನಿಮಗೆ ನೋವೇ ಇರಲ್ಲ. ಆದರೆ ಮೆಡಿಸಿನ್ ತಗೊಂಡಾಗ ಏನಾಗುತ್ತೆ, ತಕ್ಷಣ ನಿಮಗೆ ನೋವು ಕಮ್ಮಿ ಆಗ್ಬೋದು, ಮತ್ತು ನಿಮಗೆ ನೋವು ಮತ್ತೆ ಬರ್ತಾನೆ ಇರುತ್ತಲ್ವ. ಖಂಡಿತ ಟ್ರೈ ಮಾಡಿದ್ರೆ ಅಂತೂ ಬಂದು ಕಾಮೆಂಟ್ ಹಾಕೋದಂತೂ ಮರಿಬೇಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದಂತೂ ಮರಿಲೇಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.